ಸಾವಿತ್ರಿ ಮನೆಗೆ ಬಂದಿರೋದು ನೋಡಿ ಶಿವಗೌಡ ಏನಕ್ಕೆ ಬಂದಿರೋದು ಅಂತ ಕೇಳ್ತಾನೆ. ಅದಕ್ಕೇನೆ ಮದುವೆ ವಿಚಾರ ಬಿಟ್ಟು ಮತ್ತೆ ಅದಕ್ಕಾರ ಬಂದಿದ್ರೆ ಮಾತಾಡಲಿಲ್ಲ ಅಂದರೆ ಹೋಗಿ ಅಂತ ಹೇಳ್ತಾಳೆ. ಅದಕ್ಕೆ ನನ್ನ ಮಗಳಿಗೆ ಮೋಸ ಮಾಡಬೇಕಂತ ಇದ್ದೀರಾ ಅಂತ ಹೇಳ್ತಾಳೆ. ನಿಮ್ಮ ಮಗಳಿಗೆ ಮೋಸ ಮಾಡಬೇಕಂತ ನಮಗೇನಿಲ್ಲ ಅಂತ ಚಿಕ್ಕಪ್ಪ ಹೇಳ್ತಾನೆ. ಅದಕ್ಕೆ ಏನು ನಿರ್ಧಾರ ಮಾಡೋದು ಹೇಳ್ರಿ ಅಂತ ಶಿವಗೌಡಂಗೆ ಕೇಳ್ತಾರೆ. ನೀವೇ ನಿರ್ಧಾರ ಮಾಡಿರಿ ಅಂತ ಚಿಕ್ಕಪ್ಪಂಗೆ ಹೇಳ್ತಾನೆ. ಅದಕ್ಕೆ ಪಂಚಾಯತಿಯರೆಲ್ಲ ಮತ್ತು ಚಿಕ್ಕಪ್ಪರು ಯೋಚನೆ ಮಾಡಿಬಿಟ್ಟು ಇದಕ್ಕಾದ ಅಮ್ಮಮ್ಮಂಗೆ ತೀರ್ಮಾನ ಮಾಡೋಕ್ಕೆ ಹೇಳ್ತಾಳೆ. ಅಮ್ಮಮ್ಮ ಇದ್ದಳು ನಾನು ಹೆಂಗೆ ತೀರ್ಮಾನ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ನೀವೇ ಮನೆ ಇರೋಕ್ರಲ್ವ, ಅದಕ್ಕೇ ನೀವೇ ತೀರ್ಮಾನ ಮಾಡಿ ಅಂತ ಅಮ್ಮಮ್ಮಗೆ ಹೇಳ್ತಾಳೆ. ಅಮ್ಮಮ್ಮ ತುಂಬಾ ಯೋಚನೆ ಮಾಡ್ತಾಳೆ. ತುಂಬ ಯೋಚನೆ ಮಾಡ್ತಾನೆ ಇರ್ತಾಳೆ. ಆವಾಗ ಸಾವಿತ್ರಿ ಇದ್ದಳು ತಲೆಯಲ್ಲಿ ಯೋಚನೆ ಮಾಡ್ತಿರ್ತಾಳೆ. ನಮ್ಮ ಅಣ್ಣಂಗಿಂತ ಅಮ್ಮಮ್ಮಂಗೇನೆ ತುಂಬಾ ಅದ್ರ ಮೇಲೆ ತುಂಬಾ ಪ್ರೀತಿ ಇದೆ. ಇಲ್ಲ ಜೈಲಿಗೆ ಹೋಗ್ತಾನೆ ಅಂತ ಅಂದ್ಕೊಂಡು ಮದುವೆ ಮಾಡಿ ತಾಳಿ ಕಟ್ರಿ ಅಂತಲೇ ಹೇಳ್ತಾನೆ ಅಮ್ಮ ಅಂತ. ಅದಕ್ಕೇ ಸಾವಿತ್ರಿ ಇದ್ದಳು ಒಪ್ಕೋತಾಳೆ. ಆಮೇಲೆ ಸಾರಥಿ ಮಗಳು ಇದ್ದಳು, ಯಾಕಮ್ಮ ಒಪ್ಕೊಂಡೆ, ನಿನಗೆ ಗೊತ್ತಿಲ್ವಾ ಅವ್ರ ಪರ ಇರೋದು ಅಮ್ಮಮ್ಮ, ನಮ್ಮ ಪರ ಇಲ್ಲ ಅಂತ ಹೇಳ್ತಾರೆ. ಸುಮ್ಮನೆ ಇರು, ತಾಳಿ ಒಂದೇ ಕಟ್ಟೋದು ಬಾಕಿ, ಮತ್ತು ಅದಕ್ಕೆ ಅಮ್ಮಮ್ಮ ಇದ್ದಳು ಅಂತ ಹೇಳ್ತಾಳೆ. ಏನೇ ಕಷ್ಟ ಬಂದ್ರೂ ದೇವ್ರ ಮನೆ ಹೋಗ್ತಾನೆ ನಾವು ಹೋಗೋದು, ಅದಕ್ಕೆ ಇವಾಗಲೂ ಕೂಡ ದೇವ್ರ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಸಾವಿತ್ರಿ ಇದ್ದಳು ಒಪ್ಕೊಳ್ಳೋದಿಲ್ಲ. ಏನಕ್ಕೆ ಈ ಥರ ಮಾಡ್ತಿದ್ರೆ, ಇನ್ನಾದರೂ ಮದುವೆ ಆಗುತ್ತೆ ಅಂತ ಇರಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಬೇಕು, ದೇವ್ರ ಹತ್ರ ಯಾಕೆ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಚಿಕ್ಕಪ್ಪ, ನಿನ್ನ ನ್ಯಾಯ ಕಡೆ ನಿನ್ನ ಕಡೆ ಇದೆ ತಾನೇ, ಯಾಕೆ ತಲೆ ಕೆಡಿಸ್ಕೊತೀಯ, ದೇವ್ರೇನು ನಂಬಲ್ವಾ ನೀನು, ನಂಬ್ತೀಯ ತಾನೇ, ಸುಮ್ಮನೆ ಇರು ಅಂತ ಹೇಳ್ತಾರೆ ಚಿಕ್ಕಪ್ಪ ಇದ್ದಾರೆ. ಅದಕ್ಕೆ ಎಲ್ಲರೂ ತೀರ್ಮಾನದಂತೆ ಅದಕ್ಕೆ ಜಾಸ್ತಿ ಲೇಟ್ ಮಾಡೋದು ಬೇಡ, ಎಲ್ಲರೂ ಹೋಗೋಣ, ಹೋಗೋ ಕೊಟ್ಲೆ ರೆಡಿ ಆಗು ಬೇಗನೆ ನೀನು, ಆ ದೇವ್ರ ಹತ್ರ ಇದು ಮಾಡಿ ಮೊರೆ ಹೋಗೋಣ ಅಂತ ಎಲ್ಲನೂ ಹೇಳ್ತಾರೆ. ಅದಕ್ಕೇ ಸಾವಿತ್ರಿ ಮನಸ್ಸಲ್ಲಿ ಅಂದ್ಕೋತಿರ್ತಾರೆ, ದೇವರೇ ಎದುರಾದ್ರೂ ಕೂಡ ಈ ಮದುವೆನ ಮಾಡಿ ತೀರೋದು ನಾನು ಅಂತ ಮನಸ್ಸಲ್ಲೇ ಅಂದ್ಕೋತಾ ಇರ್ತಾಳೆ. ಚಿಕ್ಕಪ್ಪ ಇದನ್ನು ಎಲ್ಲರಿಗೂ ಆಮೇಲೆ ಹೋಗಿ ರೆಡಿ ಮಾಡ್ಕೊಟ್ಲೆ ಅಂತ ಹೇಳ್ತಾನೆ. ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲನೂ ಶಿವಗೌಡ ಇದನ್ನು ಎಲ್ಲನೂ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಮಂಗಳಾರತಿ ಗಿಂಗಳಾತಿ ಎಲ್ಲ ಕೊಡ್ತಾರೆ. ಆಮೇಲೆ ಕೊಟ್ಲೆಗೆ ಕುಂಕುಮ ಕೂಡ ಇಡ್ತಾರೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಕೊಟ್ಲೆ ಮೇಲೆ ದೇವ್ರು ಬರುತ್ತೆ. ದೇವ್ರು ಬಂದಾದಮೇಲೆ ಚೌಟಿ ಕೇಳುತ್ತೆ. ಚೌಟಿ ಶಿವಗೌಡ ಕೊಡ್ತಾನೆ. ಚೌಟಿ ಕೊಟ್ಟ ಆಮೇಲೆ ಕೊಟ್ಲೆ ಮೇಲೆ ದೇವ್ರು ಬಂದಿರುತ್ತಲ್ಲ, ಹಂಗೆ ಆ ಚೌಟಿಯಿಂದ ಹುಡ್ಕೋತಾ ಇರುತ್ತೆ. ದೇವರು ಕೇಳುತ್ತೆ, ಯಾಕೆ ನನ್ನ ಹೀಗೆ ಕರೆಸಿದ್ದೀರ, ಏನಾಗಬೇಕು ನಿಮಗೆ ಅಂತ ಕೇಳುತ್ತೆ. ಅದಕ್ಕೇನೆ ಈಗ ಆಗಿರೋ ಸಮಸ್ಯೆಗಳನ್ನೆಲ್ಲ ಹೇಳ್ತಾರೆ. ಅದಕ್ಕೆ ದೇವರಿದ್ದರು ಸಮಸ್ಯೆ ಬಂದಾಗಲ್ಲ ನಮ್ಮನ್ನು ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಎಲ್ಲಿ ನೆನ್ಪಾಡ್ಕೊತೀರ ಅಂತ ದೇವರು ಹೇಳುತ್ತೆ. ಅದಕ್ಕೇನೆ ದೇವರಿದ್ದರು ವಿನಂತಿನ ಮತ್ತು ಬಿದ್ರಗೌಡನ ಇಬ್ಬರನ್ನು ಕೂಡ ಮುಂದೆ ಬರೋಕ್ಕೆ ಹೇಳ್ತಾರೆ. ಇಬ್ಬರು ಕೂಡ ಮುಂದೆ ಹೋಗ್ತಾರೆ. ಇವರಿದ್ದನ್ನು ಭದ್ರಗೌಡ ಹೇಳ್ತಾನೆ, ಅವರು ಬಂದಿದ್ದು ನಿಜನೇ, ಕೇಕ್ ಕಟ್ ಮಾಡಿದ್ದು ನಿಜನೇ, ಅದಾದಮೇಲೆ ಏನಾಗಿದೆ ಅಂದರೆ ನನಗೆ ಗೊತ್ತಿಲ್ಲ, ಅದು ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಒಪ್ಕೊಳ್ಳಲ್ಲ ದೇವ್ರೆ, ನೀನು ಬೇರೆ ಬಗ್ಗೆ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ವಿನಂತಿ ಇದ್ದವಳು ಹೇಳ್ತಾಳೆ, ಇಲ್ಲ ನಾನು ಮಾಡಿದ್ದು ನಿಜನೇ ಭದ್ರಮಾಮ ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ದೇವರಿಗೆ ಕೋಪ ಬರುತ್ತೆ. ಕೋಪ ಬಂದ್ಬಿಟ್ಟು ನಗ್ತಾ ವಿನತಿಗೆ ಚೌಟಿಯಲ್ಲಿ ರಪ ರಪ ಅಂತ ಹೊಡಿತಾ ಇರುತ್ತೆ. ಆವಾಗ ಇದ್ದಿದ್ದು ಸುಳ್ಳು ಹೇಳ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ವಿನತಿ ಎಲ್ಲ ನನಗೆ ಹಾಳು ಮಾಡಿಲ್ಲ ಅಂತ ವಿನತಿ ಹೇಳ್ತಾರೆ. ಆವಾಗ ದೇವರಿದ್ರೆ ಹೊಡಿತಾನೆ ಇರುತ್ತೆ. ಆಗ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೋತಾ ಇರ್ತಾರೆ. ಆಗ ವಿನತಿ ಇದ್ದಳು ಅದನ್ನ ಆ ಥರ ಎಲ್ಲ ಆಗುತ್ತೆ ಅಂತ ಆಲೋಚನೆ ಮಾಡ್ತಿರ್ತಾಳೆ. ಬಿಟ್ಟರೆ ಈ ಥರ ಎಲ್ಲ ಏನೂ ಆಗಿರಲ್ಲ ಅಂತ ಆಮೇಲೆ ಯೋಚನೆ ಮಾಡ್ತಾರೆ. ಹೊಡಿಬೇಡ ಅಂತ ಆಡ್ತಾಳೆ. ಆಮೇಲೆ ನಮ್ಮ ಸಾವತ್ತಿದ್ದಲ್ಲಿ ಏನಾಯಿತು ಅಂತಂದರೆ ಏನಿಲ್ಲ ಅಂತ ಆಮೇಲಿಂದ ಆಲೋಚನೆ ಬಿಡ್ತಾಳೆ. ಆವಾಗ ದೇವ್ರ ಹತ್ರ ಹೇಳ್ತಾಳೆ, ಭದ್ರಮಾಮ ನನಗೆ ಹಾಳು ಮಾಡಿಬಿಟ್ಟ ಅಂತಲೇ ಹೇಳ್ತಾಳೆ. ಅದಕ್ಕೇ ದೇವರಿದ್ರು ನಕ್ಕೊಂಡು ನಗದ ಚೌಟಿಲಿ
ಮೈಗೆ ದೇವರೇ ಹುಡ್ಕುತ್ತಾ ಇರುತ್ತೆ. ಅದಕ್ಕೇನೆ ಅಮ್ಮಮ್ಮ ಇದ್ದಳು, ಏನು ಮಾಡಬೇಕು ಹೇಳಿ ದೇವರೇ ನೀನೇ ಅಂತ ಕೇಳ್ತಾಳೆ. ಅದಕ್ಕೇನೆ ನೀವು ನಮ್ಮ ಸನ್ನಿಧಾನಕ್ಕೆ ಬರಬೇಕು, ಅಲ್ಲಿ ನಿಮಗೆ ಪರಿಹಾರ ಹೇಳ್ತೀನಿ, ಏನು ಮಾಡಬೇಕು ಅಂತ ಹೇಳ್ತೀನಿ ಅಂತ ದೇವರು ಹೇಳುತ್ತೆ. ಅದಕ್ಕೇನೆ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರ್ರಿ.